ಕೂದಲು ಉದುರುವ ಸಮಸ್ಯೆ ಈಗ ಯಾರಿಗಿಲ್ಲ ಹೇಳಿ. ಹೆಚ್ಚಿನವರಿಗೆ ಅತಿ ಕಡಿಮೆ ವಯಸ್ಸಿಗೆ ಹೇರ್ ಫಾಲ್ ಆಗಿ ಚಿಂತೆಗೀಡಾಗುವಂತಾಗತ್ತೆ. ಹಾಗೆಂದು ಇದಕ್ಕೆ ಮದ್ದೇ ಇಲ್ಲ ಅಂತಲ್ಲ. ಹಾಗಿದ್ರೆ ಪರಿಹಾರ ಏನು ಅಂತೀರಾ? ಕೂದಲು ಉದುರುವಿಕೆಯನ್ನು ತಪ್ಪಿಸಲು ಹಾಗೂ ಹೇರ್ ಫಾಲ್ ಸಮಸ್ಯೆಯೇ ಬಾರದಂತೆ ನೋಡಿಕೊಳ್ಳಲು ಈ ಆಹಾರಗಳನ್ನು ಸೇವಿಸಿ. ಈ ಆಹಾರಗಳಿಂದ ಹೇರ್ ಫಾಲ್ ಟೆನ್ಷನ್ ಮಾಯ. ಕೂದಲು ಉದುರೋದಕ್ಕೆ ಬೀಟಾ ಕೆರಾಟಿನ್ ಮದ್ದು. ಹೌದು, ದೇಹದ ಆರೋಗ್ಯ ರಕ್ಷಣೆಯಲ್ಲಿ ಉತ್ಕರ್ಷಣ ನಿರೋಧಕಗಳ ಪಾತ್ರ ಹಿರಿತು. ರೋಗಗಳನ್ನ ದೂರ ಇರಿಸುವುದು ಮಾತ್ರವಲ್ಲ, ಹಲವು ವಿಷಯಗಳು ಏರುಪೇರಾಗದಂತೆ ನಿರ್ವಹಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಕೂದಲು ಉದರದಂತೆ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಬೀಟಾ ಕೆರಾಟಿನ್ ಎಂಬಂತಹ ಉತ್ಕರ್ಷಣ ನಿರೋಧಕ ಸಹಾಯ ಮಾಡುತ್ತೆ. ಆದ್ರೆ ಆ ಸತ್ವ ನಮಗೆ ದೊರೆಯೋದು ಹೇಗೆ? ಯಾವ ಆಹಾರಗಳಿಂದ ಅದು ದೊರೆಯುತ್ತದೆಂದು ತಿಳಿದ್ರೆ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಕೂದಲಿನ ಸಮಸ್ಯೆಗೆ ಬೀಟಾ ಕೆರಾಟಿನ್ ಹೇಗೆ ನೆರವಾಗುತ್ತೆ ಎಂಬುದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಸತ್ವವನ್ನ ವಿಟಮಿನ್ ಎ ಆಗಿ ದೇಹ ಪರಿವರ್ತಿಸಿಕೊಳ್ಳುತ್ತೆ. ಇನ್ನು ಎ ಜೀವಸತ್ವವು ತಲೆಯ ಚರ್ಮದ ತೇವವನ್ನ ಕಾಪಾಡಿಕೊಂಡು ಕೂದಲಿನ ಬುಡವನ್ನ ಸದೃಢಗೊಳಿಸುತ್ತೆ. ಬೇರು ಭದ್ರವಾಗಿದ್ದಾಗ ಸತ್ವಗಳನ್ನ ಪಡೆಯುವುದು ಕಷ್ಟವಲ್ಲ. ಹೀಗಾಗಿ ಕೂದಲು ಉದುರೋದು ಕಡಿಮೆಯಾಗಿ ನಯವಾದ ಹೊಳಪಿನ ಕೂದಲನ್ನ ಪಡೆಯಬಹುದು. ಇದಕ್ಕೆ ಬೇಕಾದಂತಹ ಆಹಾರಗಳು ಯಾವುವು? ಬನ್ನಿ ತಿಳಿಯೋಣ. ಗೆಣಸು ವಿಟಮಿನ್ ಎ ಆಗಿ ಪರಿವರ್ತನೆಯಾಗಬಲ್ಲಂತಹ ಬೀಟಾ ಕೆರಾಟಿನ್ಗಳು ಇದರಲ್ಲಿ ಹೇರಳವಾಗಿದೆ. ಜೊತೆಗೆ ಪ್ರೋಟೀನ್, ಕಬ್ಬಿಣ, ವಿಟಮಿನ್ ಸಿ ಅಂತಹ ಸತ್ವಗಳು ಇದರಲ್ಲಿ ತುಂಬಿವೆ. ಇದರಿಂದ ತಲೆಯ ಚರ್ಮದ ಆರೋಗ್ಯವನ್ನ ಸುಧಾರಿಸುವುದು ಮಾತ್ರವಲ್ಲ, ಕೂದಲು ದುರ್ಬಲವಾಗಿ ತುಂಡಾಗದಂತೆಯೂ ಕೂಡ ತಡೆಯಬಹುದಾಗಿದೆ. ಹೀಗಾಗಿ ಕೂದಲು ಉದುರೋದು ನಿಂತು ಗಾತ್ರದಲ್ಲೂ ಕೂಡ ಸುಧಾರಣೆಯಾಗುತ್ತೆ. ದಪ್ಪ ಮೆಣಸು ಇವುಗಳಲ್ಲಿ ಕೆಂಪು ಬಣ್ಣದವುಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಹೆಚ್ಚು. ಇದರಲ್ಲಿರುವ ಬೀಟಾ ಕೆರಾಟಿನ್ ಮತ್ತು ವಿಟಮಿನ್ ಸಿ ಅಂಶಗಳು ಹೆಚ್ಚಿನ ಪ್ರಮಾಣದ ಕೊಲಾಜಿನ್ ಉತ್ಪಾದನೆಗೆ ನೆರವಾಗುತ್ತೆ. ಕೊಲಾಜಿನ್ ಹೆಚ್ಚು ಉತ್ಪಾದನೆ ಆದಷ್ಟಕ್ಕೂ ಕೂಡ ಕೂದಲಿನ ಬಲವರ್ಧನೆಯಾಗುತ್ತೆ. ಈ ಮೂಲಕ ಉದುರೋದನ್ನ ಕಡಿಮೆ ಮಾಡಬಹುದು. ಪಾಲಕ್ ಸೊಪ್ಪು ಕೇವಲ ಪಾಲಕ್ ಮಾತ್ರವಲ್ಲ, ಯಾವುದೇ ಹಸಿರು ಸೊಪ್ಪುಗಳ ಸೇವನೆ ಕೂದಲಿನ ಆರೋಗ್ಯದಲ್ಲಿ ಸುಧಾರಣೆಯನ್ನ ತರುತ್ತೆ. ಇದರಲ್ಲಿರುವ ವಿಟಮಿನ್ ಸಿ, ಇ, ಕಬ್ಬಿಣದ ಸತ್ವಗಳು ಕೂದಲಿನ ಒಟ್ಟಾರೆ ಆರೋಗ್ಯಕ್ಕೆ ಬಹಳಷ್ಟು ಒಳಿತು ಮಾಡುತ್ತೆ. ಕೂದಲಿನ ಬುಡವನ್ನ ಭದ್ರ ಮಾಡಿ ತುಂಡಾಗದಂತೆ ನೋಡಿಕೊಂಡು ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತೆ. ಹೀಗಾಗಿ ಪಾಲಕ್ ಸೇರಿದಂತೆ ಯಾವುದೇ ಹಸಿರು ಸೊಪ್ಪುಗಳ ಸೇವನೆಯೇ ಕೂದಲಿನ ಬೆಳವಣಿಗೆಗೆ ಉಪಯುಕ್ತ. ಕ್ಯಾರೆಟ್ ಬೀಟಾ ಕೆರಾಟಿನ್ ಸಾಂದ್ರತೆಯ ವಿಷಯದಲ್ಲಿ ಗಜ್ಜರಿ ಸಾಕಷ್ಟು ಹೆಸರಾಗಿದೆ. ಇದು ಕೂದಲಿನ ಬೆಳವಣಿಗೆಗೆ ಮಾತ್ರವಲ್ಲ, ತಲೆಯ ಚರ್ಮದ ಆರೋಗ್ಯ ಸುಧಾರಣೆಯಲ್ಲೂ ಕೂಡ ಮಹತ್ವದ ಕೊಡುಗೆಯನ್ನು ನೀಡುತ್ತೆ. ಕೂದಲಿನ ಬಲವನ್ನು ವೃದ್ಧಿಸಿ ಗಾತ್ರವನ್ನ ಹೆಚ್ಚಿಸುತ್ತೆ. ಮೆಲನ್ಗಳು ಈ ಹಣ್ಣುಗಳಲ್ಲಿ ವಿಟಮಿನ್ ಸಿ, ಬೀಟಾ ಕೆರಾಟಿನ್ ಸೇರಿದಂತೆ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳು ಇದೆ. ಕೂದಲಿನ ಬುಡದ ತೇವವನ್ನ ಕಾಪಾಡೋದಕ್ಕೆ ಇವು ಸಹಕಾರಿ. ಅಂದ್ರೆ ಇವೆಲ್ಲ ನೈಸರ್ಗಿಕ ಕಂಡೀಷನರ್ಗಳಂತೆ ಕೆಲಸ ಮಾಡುತ್ತೆ. ಇದರಿಂದ ಕೂದಲಿನ ಕೋಶಗಳು ಆರೋಗ್ಯಯುತವಾಗಿದ್ದು ಕೇಶರಾಶಿ ನಳನಡಿಸುತ್ತೆ. ವಿಟಮಿನ್ ಸಿ ಆಹಾರಗಳು ಬೆರಿಗಳು ಮತ್ತು ಸಿಟ್ರಸ್ ಹಣ್ಣುಗಳು ಈ ಪಟ್ಟಿಯಲ್ಲಿ ಮೊದಲು ನಿಲ್ಲುತ್ತೆ. ಇವುಗಳಲ್ಲಿ ವಿಟಮಿನ್ ಎ ಮಾತ್ರವಲ್ಲ, ಹಲವು ರೀತಿಯ ಖನಿಜಗಳು, ಫ್ಲೇವನಾಯ್ಡ್ಗಳು ವಿಫಲವಾಗಿವೆ. ಇವೆಲ್ಲವೂ ಕೂಡ ಕೊಲಾಜಿನ್ ಉತ್ಪಾದನೆಗೆ ನೆರವಾಗಿ ಕೂದಲಿನ ಆಯುಸ್ಸನ್ನ ಹೆಚ್ಚಿಸುತ್ತೆ. ಇಂಥವುಗಳನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಕೂದಲಿನ ಆರೋಗ್ಯಕ್ಕೆ ಮಾತ್ರವೇ ಅಲ್ಲ, ದೇಹದ ಒಟ್ಟಾರೆ ಆರೋಗ್ಯದ ಸುಧಾರಣೆಯನ್ನ ಕೂಡ ಸಾಧಿಸಬಹುದಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.